ಈ ಶೆಡ್ ಮಂತ್ಲಿ 25 ದಿನ ಅಂತ ಅಂದ್ರ ಒಂದು 3 ಲಕ್ಷ ನಾವ್ ತೆಗಿಬಹುದು ಸರ್ ಈ ಶೆಡ್ ಅಲ್ಲಿ. ಇದು ಬಂಗಾರದ ಹೂ, ಇದು ಬಂಗಾರ ಸರ್, ನಮಗೆ ಬಂಗಾರ ಸರ್, ರೈತರಿಗೆ ಗೋಲ್ಡನ್ ಫ್ಲವರ್. ಹಾ ಸರ್. ಹಾಯ್ ಹಲೋ ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇದ್ಮೇಲೆ ನಾನು ಎಲ್ಲೇ ಇದ್ದು ಚೆನ್ನಾಗಿದ್ದೇ ಇರ್ತೀನಿ. ಇವತ್ತು ನಾನು ಧಾರವಾಡ ಜಿಲ್ಲೆಯಲ್ಲಿರುವ ನವಲಗುಂದ ತಾಲೂಕಲ್ಲಿರುವಂತಹ ಶ್ವೇತಾ ಹಿರೇಮಠರವರ ರೇಷ್ಮೆ ಸಾಕಾಣಿಕೆ ಘಟಕದಲ್ಲಿ ನಾನಿದ್ದೀನಿ. ಈ ಮಹಿಳೆ ರೇಷ್ಮೆ ಸಾಕಾಣಿಕೆಯಲ್ಲಷ್ಟೇ ಅಲ್ಲದೇನೆ ಕುದುರೆ ಸೊಪ್ಪು ಅನ್ನುವಂತ ಒಂದು ವಿಶೇಷವಾದ ಸೊಪ್ಪನ್ನು ಬೆಳೆದು ಸಾಧನೆಯನ್ನು ಮಾಡಿದ್ದಾರೆ. ಈ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮತ್ತು ಈ ಕುದುರೆ ಸೊಪ್ಪನ್ನ ಬೆಳೆಯೋದ್ರ ಮೂಲಕ ಇವರು ತಿಂಗಳಿಗೆ ಸಾಕಷ್ಟು ಅರ್ನಿಂಗ್ ಅನ್ನು ಮಾಡಿದ್ದಾರೆ. ಇವರನ್ನು ಈ ಒಂದು ವಿಡಿಯೋಗೆ ನಾವು ಸ್ವಾಗತ ಮಾಡೋಣ. ನಮಸ್ಕಾರ ಮೇಡಮ್, ನಿಮ್ಗೆ ಶ್ವೇತಾ ಹಿರೇಮಠ ಅವರಿಗೆ ಸ್ಟಾರ್ ದಿನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನೀವು ರೇಷ್ಮೆ ಕೃಷಿಯನ್ನು ಬಹಳ ಚೆನ್ನಾಗಿ ಮಾಡಿದಿರಿ, ನಾನು ನೋಡ್ತಾ ಇದ್ದೀನಿ. ಜೊತೆಗೆ ಕುದುರೆ ಮೆಂತೆ ಅನ್ನುವಂತ ಒಂದು ವಿಶೇಷವಾದ ಸೊಪ್ಪನ್ನು ನೀವು ಬೆಳೆದಿದ್ದೀರಿ ಅಂತ ಹೇಳಿದಿರಿ. ಇದರ ಅನುಭವವನ್ನ ನಮ್ಮ ರೈತ ಬಾಂಧವರಿಗೆ ಈ ಚಾನಲ್ ಮೂಲಕ ನೀವು ಹಂಚ್ಕೋಬೇಕು. ನಮಸ್ತೆ ರೈತ ಬಾಂಧವರೇ. ಇದು ಏನಂತ ಸರ್, ನಾನು ಸ್ವಲ್ಪ ಸ್ಟಾರ್ಟ್ ಮಾಡೋದು ಇದ್ದಿದ್ದು ಇಂಟೆನ್ಷನ್ ಇದ್ದಿಲ್ರಿ. ನಾವು ಸಹಜವಾಗಿ ನಮ್ಮ ಎರಿ ಭೂಮಿಯಲ್ಲಿ ರೈತ ಯಾವ ತರ ಬೆಳಿತಾರ ಅದನ್ನ ಬೆಳಿತಾ ಇದೀವಿ ನಾವು. ಸ್ವಲ್ಪ ನಂದು ಎಜುಕೇಶನ್ ಪ್ರಾಬ್ಲಮ್ ಆಗಿತ್ತು. ಜಾಬ್ ಮಾಡಿದ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೆಲ್ತ್ ಇಶ್ಯೂಸ್ ಆಗಿದ್ದಕ್ಕೋಸ್ಕರ ನಮ್ಮ ತಂದೆ ತಾಯಿಯವರು, ನಾವಂದ್ರೆ ನಮ್ಮ ತಾಯಿಯವ್ರಿಗೆ ಫಸ್ಟ್ ಇಬ್ಬರು ಹೆಣ್ಮಕ್ಳು, ಗಂಡ್ ಮಕ್ಳಿಲ್ಲ. ಸೊ ಹಾಗೋಸ್ಕರ ಇರೋದಕ್ಕೋಸ್ಕರ ನಾವ್ ಏನಾದ್ರು ಒಂದ್ ಮಾಡ್ಬೇಕು ಅಂತ ಅನ್ಕೊಂಡು ಇದು ರೇಷ್ಮೆ ಮಾಡ್ಬೇಕು ಅಂತ ರೇಷ್ಮೆ ಮಾಡಿದ್ವಿ ಸರ್. ನಾವೇನು ಅದು ತಲೆಯಲ್ಲಿ ಬಂತು. ಸೊ ಮೊದ್ಲೆಲ್ಲ ಸ್ವಲ್ಪ ಬಹಳ ಕಷ್ಟ ಆಯ್ತು, ಆದ್ರೆ ನಮ್ಗೆ ಈ ಕಡೆ ಯಾರು ಬೇಯ್ತಾ ಇಲ್ಲ ರೇಷ್ಮೆ ಇಲ್ಲಿ. ಸೊ ಹಂಗ ನಮ್ಗೆ ಪ್ರಾಬ್ಲಮ್ ಆಯ್ತು ಸ್ವಲ್ಪ. ಅಲ್ಲಿ ತಿಳ್ಕೊಂಡು ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಮೊದ್ಲು ನಾವು ಬಿಳೆಗಳು ತರ್ತಿದ್ವಿ ಸರ್, ಇದನ್ನ ವೈಟ್ ಅದ್ರ ಬೀವಿ ತಳಿ ತರ್ತಿದ್ವಿ. ಅದು ಸ್ವಲ್ಪ ನಮ್ಗ ಚೆನ್ನಾಗಿ ಬಂತು, ನಮ್ ಎರಿ ಭೂಮಿ ಅಲ್ಲ. ಸೊ ಇಲ್ಲಿ ನಮ್ ಭೂಮಿ ಸ್ವಲ್ಪ ಫಲವತ್ತತೆ ಕಡಿಮೆ ಇರುತ್ತೆ, ಹಂಗ ಕೆಂಪು ಮಸಾರಿ ಭೂಮಿ ಆದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದು. ಸೊ ಆ ಇಂಟೆನ್ಷನ್ಗೋಸ್ಕರ ಮತ್ತೆ ಇದು ಫಸ್ಟ್ ಬ್ಯಾಚ್ ಇದೆ ಇವತ್ತು ತಂದಿರೋದು, ಎಲ್ಲ ಗೂಡಿದೆ ತಂದಿರೋದು. ಚೆನ್ನಾಗಿ ಬಂದಿದೆ ಸರ್ ಇದು. ಇವತ್ತು ನಾಳೆ ಬುಧವಾರ ಅಂದ್ರೆ ಹೋಗುತ್ತೆ ಸರ್ ಇದು. ಇವತ್ತಿದು ಏನೋ ಒಂದು 1 ಕ್ವಿಂಟಲ್ ಗೂಡ್ರಿದು, ಅಂದ್ರೆ 80 ಲಿಂಗ್ಸ್ ತಂದಿದ್ದೇವಿ. 100 ಕ್ವಿಂಟಲ್ ಆಗ್ಬೋದು ಸರ್, ಇದು ಆಗುತ್ತೆ. ಸೊ ಮುಂಚೆ ತರ್ತಿದ್ವಲ್ಲ ಅದನ್ನು ಚೆನ್ನಾಗಿ ಬರ್ತಿತ್ತು. ಸೊ ನೋಡೋಣ ಇದನ್ನ ಅಂತೇಳಿ ತಂದಿದ್ವಿ. ರೈತರಿಗೆ ಏನ್ ಹೇಳ್ಬೋದು ಅಂತಂದ್ರೆ, ಒಂದನ್ನೇ ನಂಬೋ ಬದ್ಲಿ ಒಂದು ಬಿಟ್ಟು ಮತ್ತೆ ಇನ್ನೊಂದು ಏನಾದ್ರು ಹೊಸದಾಗಿ ಇರುವಂತದನ್ನ ಅಳವಡಿಸಿಕೊಂಡು ನಮ್ಮ ಪೀಳಿಗೆಗೂ ಕಲಿಸೋದೊಂದು. ಸೊ ನಾವಷ್ಟೇ ಕಲ್ತು ನಮ್ದಷ್ಟೇ ರೈತರದ್ದು ಮುಗಿಸ್ಬಾರ್ದು, ನಮ್ಮ ಮಕ್ಕಳಿಗೂ ಕೂಡ ಅದು ನಮ್ ಕೃಷಿ ಬಗ್ಗೆ ವಿಶೇಷವಾದಂತದ್ದು ಅದು ಮಾಡೋದಂತ್ರ ಬರೀ ಈ ಹೊಲದಲ್ಲಿ ಬೆಳೆಯೋದು. ನಾವು ಸಹಜವಾಗಿ ನಮ್ ಈ ಕಡೆ ಹತ್ತಿ, ಶೇಂಗಾ, ಹೆಸರು, ಉದ್ದು ಈ ತರ ಬೇರೆ ಎಲ್ಲ ಬೆಳಿತೇವಿ, ಆಲ್ಮೋಸ್ಟ್ ಎಲ್ಲಾ ತರದ್ದು ಬೆಳಿತೇವಿ. ಸೊ ಅದ್ರ ಜೊತೆಗೆ ಇದೊಂದು ವಿಶೇಷ ಅಂತ ನಮ್ಮ ಇಲ್ಲಿ ಅಣಿಗೆ ತಾಲೂಕಲ್ಲ ವಿಶೇಷ ಇರ್ಲಿ ಅಂತ ಹೇಳಿ ಸೊ ಇದು ಮಾಡಿದ್ರೆ ಸರ್. ನಮ್ಗೆ ಇನ್ನೂ ಚೆನ್ನಾಗಿದೆ ಸರ್. ಮತ್ತೆ ಸಕ್ಸಸ್ ಸಿಕ್ಕಿದೆ. ವರ್ಷಕ್ಕೆ ಏನಾದ್ರು 4-5 ಲಕ್ಷ ಆದ್ರೂ ಇಲ್ಲಪ್ಪ ಅಂದ್ರು. ಸೊ ಇವಾಗ ಸುಮ್ಮನೆ ನಾರ್ಮಲ್ ಆಗಿ ಬೆಳೆ ಅಂದ್ರೆ 4-5 ಲಕ್ಷ ಆದ್ರೆ ತೆಗಿಬೋದು ಸರ್, 5 ಲಕ್ಷ ಆದ್ರೆ ತೆಗಿಬೋದು. ಸೊ ನಾವು ಹೆಚ್ಚಾಗತ್ತೆ ಸರಿ, ಬಟ್ ಅಷ್ಟಂಕ ಸಾವಿಲ್ಲ ರೈತರಿಗೆ. ಸೊ ಇದ್ರ ಜೊತೆಗೆ ನಾವು ರೇಷ್ಮೆ ಒಂದೇ ಅಲ್ಲಾರ್ದನ ಮತ್ತೆ ಈ ಹೊಲದೊಳಗ ರೇಷ್ಮೆ ಸಾಲ ಒಳಗಡೆ ಮತ್ತೆ ಶೇಂಗಾ, ಉದ್ದು ಈ ತರ ಎಲ್ಲಾರು ಅಕ್ಡಿ ಕಾಳು ಹಾಕಿರ್ತೇವಿ. ಮತ್ತೆ ಅರಣ್ಯ ಕೃಷಿನೂ ಮಾಡಿದೇವಿ. ಅಂದ್ರೆ 150 ಮಹಾಗಣಿ ಇದೆ, ಅಲ್ಲಿ ಹಣ್ಣಿನ ಗಿಡ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ಗೆ ಸೊ ಮಾಡ್ತದೆ ಸರ್ ಇದನ್ನ. ಹಾ ಸರ್. ಕಟ್ ಮಾಡಿ ಮೇಡಮ್, ಈಗ ನಿಮ್ದು ಧಾರವಾಡ ಜಿಲ್ಲೆ. ಈ ಧಾರವಾಡ ಜಿಲ್ಲೆಯಲ್ಲಿ ಸಾಮಾನ್ಯ ಕೃಷಿ, ಈ ರೇಷ್ಮೆ ಕೃಷಿ ಮಾಡುವಂತ ತೀರಾ ಅಪರೂಪ. ಅದನ್ನ ಹೇಗೆ ನೀವು ಇದನ್ನ ಸ್ಟ್ರಾಂಗ್ ಆಗಿ ಆಯ್ಕೆ ಮಾಡ್ಕೊಂಡ್ರಿ? ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಸ್ವಲ್ಪ ಬಿಟ್ಟಿದ್ರಿ ಸರ್, ನಾವು ಜಾಬ್ ಮಾಡ್ತಿದ್ವಿ, ರಿಸೈನ್ ಮಾಡಿದೆ. ಸೊ ಹಂಗಾಗಿ ಇದನ್ನ ನಮ್ಮ ತಾಯಿಯವರು ರೇಷ್ಮೆ ಈ ಬಿಟ್ರೆ ಹೆಲ್ತ್ ಇನ್ನೂ ಬಹಳ ಅಪ್ಸೆಟ್ ಆಗುತ್ತೆ. ಸೊ ಇರೋರೇ ಹೆಣ್ಮಕ್ಳಲ್ಲ, ಸೊ ಒಂದ್ ಇಲ್ಲೇ ಕರ್ಕೊಂಡ್ಬಂದು ಏನಾದ್ರು ಒಂದ್ ಮಾಡಿದ್ರೆ ಆಯ್ತು ಅಂತೇಳಿ ಈ ತರ ರೇಷ್ಮೆ ಕೃಷಿ ಮಾಡ್ಬೇಕಂತ ನಮ್ ತಲೆ ಬಂದ್ರಿ ಸರ್. ಅವಾಗ ಸ್ಟಾರ್ಟ್ ಮಾಡಿದ್ರಿ ರೇಷ್ಮೆನ. ಮೇಡಮ್, ಈಗ ನೀವು ಏನೋ ಜಾಬ್ ಮಾಡ್ತಿದ್ದೀನಿ ಅಂತಂದ್ರೆ ಏನ್ ಜಾಬ್ ಮಾಡ್ತಾ ಇದ್ರಿ? ಸರ್ ನಾನು ಒಂದು NGO ಕಡೆ ವರ್ಕ್ ಮಾಡ್ತಾ ಇದ್ದೆ. ಸೊ ಕ್ಲಸ್ಟರ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅಂತ ಹೇಳಿ. ನಂಗೆ ಅದ್ರಲ್ಲಿ 30,000 ಸಿಗಿತ್ತು. ಸೊ ಸ್ವಲ್ಪ ನಂದು ಹೆಲ್ತ್ ಇಶ್ಯೂಸ್ ಐತ್ರಿ ಸರ್. ಸೊ ಹಾಗಾಗಿ ರಜಾ ಅನ್ಸಲಿಲ್ಲ. ಸೊ ಮತ್ತ ಬಾಳ ಪ್ರಾಬ್ಲಮ್ ಆಯ್ತು. ಸೊ ಬೇಡ ಇದು ಬಿಟ್ಟು ಒಂದ್ ಏನಾದ್ರು ನಾವೇ ಒಂದ್ ಸ್ವಂತ ಕೃಷಿನ ಒಳಗಡೆ ಏನೋ ಒಂದ್ ಗುರ್ತಿಸ್ಕೋಬೇಕನ್ನೋ ಒಂದ್ ಇಂಟೆನ್ಷನ್ಗೋಸ್ಕರ ಹೆಂಗ್ ನಮ್ ತಾಯಿ ಮನೇಲಿ ಹೊಲ ಇರ್ತಾರ, ಇಲ್ಲಿ ಸ್ವಲ್ಪ ನೀರಿಂದೆಲ್ಲ ಫೆಸಿಲಿಟಿ ಇತ್ತು. ಸೊ ಅದಕ್ಕೋಸ್ಕರ ಒಂದ್ ಏನೋ ವಿಶೇಷವಾಗಿ ನಮ್ಮ ಇಲ್ಲಿ ಭಾಗಗಳು ಬೆಳಿಲಾರ್ದಂತ ಏನೋ ಒಂದು ವಿಶೇಷವಾಗಿ ಮಾಡ್ಬೇಕಂತೇಳಿ ಸೊ ಆಯ್ಕೆ ಮಾಡ್ಕೊಂಡಿದ್ವಿ ರೇಷ್ಮೆ ಕೃಷಿ ಮಾಡ್ಕೊಂಡಿದ್ವಿ ಸರ್ ನಾವು. ಸೊ ಇದ್ರಲ್ಲಿ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು, ಸ್ವಲ್ಪ ಚೆನ್ನಾಗಿದೆ ಸರ್.
ಮೇಡಮ್, ನಮ್ಮ ಧಾರವಾಡ ಅಂದ್ರೆ ಸ್ವಲ್ಪ ನೀರಾವರಿ ಕಡಿಮೆ ಇರುವಂತ ಪ್ರದೇಶ. ಈ ಪ್ರದೇಶಕ್ಕೆ ನೀವು ಯಾವ ರೀತಿ ರೇಷ್ಮೆ ಹುಳುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ, ಮತ್ತೆ ಅದ್ರಲ್ಲಿ ಏನಾದ್ರು ತಳಿಗಳು ಇದ್ದಾವ? ಹಾ ಸರ್, ತಳಿ ಐತ್ರಿ ಸರ್. ಇದರಲ್ಲಿ ನಮ್ದು ನೀರಿನ ಫೆಸಿಲಿಟಿ ಐತ್ರಿ ಸರ್. ಒಂದ್ 2.5 ಇಂಚ್ ನೀರು ಬೀಳೈತಿ, ಸೊ ಅದಕ್ಕೋಸ್ಕರ ಐತ್ರಿ ಸರ್, ಹಂಗೇನ್ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ BV ಮತ್ತೆ CB ಅಂತ ಬರ್ತೈತಿ ಸರ್. ನಾವು ಫಸ್ಟ್ ಸ್ಟಾರ್ಟಿಂಗ್ ತಳಿ ಮಾಡ್ಕೊಂಡ್ರೆ BV ತಳಿ ಮಾಡಿದ್ವಿ ಸರ್, ಅಂದ್ರೆ ವೈಟ್ ಗೂಡು ಮಾಡಿದ್ರಿ ಸರ್. ಇವಾಗ ಅದು ಸ್ವಲ್ಪ ಚೆನ್ನಾಗಿ ಬಂತು ಸರ್ ಅದು ರೀ. ಸೊ ನೋಡೋಣ, ಇದು ಒಂದು ಡಿಫ್ರೆಂಟ್ ಅಂತೆ. ಮತ್ತೆ ಇವಾಗ ತಂದಿರೋದು ಇದು CB ತಳಿ ರೀ, ಅಂದ್ರೆ ಯೆಲ್ಲೋ ಕಲರ್ ಗೂಡು. ಸೊ ಇದಾಗತ್ರಿ ಸರ್. ಈ CB ತಳಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದು? ಫಸ್ಟ್ ಟೈಮ್ ಸರ್, ರಿಸಲ್ಟ್ ಚೆನ್ನಾಗಿ ಬಂದಿದೆ ಸರ್. ಈಗ ಆ ಒಂದು ತಳಿಗೂ ಈ ತಳಿಗೂ ಬಂದಂತ ರಿಸಲ್ಟ್ ಏನಂತ ಸರ್, ವೈಟ್ ಗುಳು ಸ್ವಲ್ಪ ಸೂಕ್ಷ್ಮ ರೀ. ಅದು ಅಂದ್ರೆ ಬಹಳ ಜಾಗೃತಿಯಿಂದ ಕೃಷಿ ಮಾಡ್ಬೇಕು. ಈ ರೇಷ್ಮೆ ಕೃಷಿ ಅಂದ್ರೆ ಸರ್ ಸ್ವಲ್ಪ ಬಹಳ ಹುಷಾರ್ಲಿಂದ ಮಾಡೋದು ಸರ್. ಫುಲ್ ಅಂದ್ರೆ ಸಣ್ಣ ಮಕ್ಕಳು ಹೆಂಗ್ ಜೋಪಾನ ಮಾಡ್ತಾರಲ್ಲ, ಸೊ ಆ ತರ ಮಾಡೋದಿದೆ ಕೃಷಿ. ಇದ್ರಲ್ಲಿ CB ಬಟ್ ಆ ತರ ಅಲ್ಲ. ಅದು ಅಂದ್ರೆ ಸ್ವಲ್ಪ ಇದನ್ನು ಹಾಗೆ ಬೆಳೆಸ್ಬೇಕು. ಸೊಪ್ಪಲ್ಲಿ ಸ್ವಲ್ಪ ಬೇರುಪೇರು ಅಂದ್ರೆ ಸ್ವಲ್ಪ ಮಿದುವಂತ ಹಪ್ಪಳ ಇಲ್ಲ ಬಿಡಿಸಂತ ಹಪ್ಪಳ ಈ ತರ ಏನಾದ್ರು ಇದ್ರು ಕೂಡ ಇದಕ್ಕೆ ರೋಗ ಕಡಿಮೆ ಸರ್. ಅದಕ್ಕೆ ರೋಗ ಜಾಸ್ತಿ ಸ್ವಲ್ಪ ವೈಟ್ ಗೂಡಿಗೆ. ಸೊ ಅದಕ್ಕೋಸ್ಕರ ಈ ಸಲ ಇದನ್ನ ನಾವು CB ತಳಿ ಸೆಲೆಕ್ಟ್ ಮಾಡ್ಕೊಂಡಿರೋದು. ಮೇಡಮ್, ಈಗ ನೀವು ಈ ರೇಷ್ಮೆ ಹುಳುಗಳನ್ನ ಎಲ್ಲಿಂದ ತರ್ತೀರಿ, ಮತ್ತೆ ತರುವಂತ ಸಂದರ್ಭದಲ್ಲಿ ನಿಮ್ಗೆ ಯಾವ ರೇಟ್ ಇರ್ತದೆ ಇದು? ಸರ್ ಇದು ನಾವ್ ಅಂದ್ರೆ ಇಲ್ಲ ಸ್ವಲ್ಪ ನಿಯರ್ ಆಗುತ್ತೆ ನಮ್ಗೆ. ಸಿರಟ್ಟಿ ತಾಲೂಕಲ್ಲಿ 2 ಇದೆ ಸರ್. ಸೊ ಅಲ್ಲಿಂದ ತೊಗೊಂಬರ್ತೀವ್ರಿ ನಾವು ಹುಳನ. ಇದು KG ಗಟ್ಲೆ ಇಲ್ಲ ಸರ್, ಲಿಂಗ್ಸ್ ಗಟ್ಲೆ ರೀ. 10 ಲಿಂಗ್ಸಿಗೆ 680 ರೂಪಾಯಿ ಆಗತ್ರಿ. ಸೊ ನಾವು ಇಲ್ಲಿ ಇವಾಗ ಪ್ರೆಸೆಂಟ್ ಹಾಕಿರೋ ಬೆಳಿ 100 ಲಿಂಗ್ಸ್ ಇದೆ ರೀ. ಸೊ ಅಂದ್ರೆ 6800 ಆಗತ್ತೆ ಸರ್ 100 ಲಿಂಗ್ಸಿಗೆ. ಹಾ ಸರ್. ಈ 100 ಲಿಂಕ್ಸ್ ಹಾಕಿದ್ರೆ ನಾವು ಬೆಳೆ ಎಷ್ಟು ನಿರೀಕ್ಷೆ ಮಾಡ್ತೀವಿ? ಬೆಳೆ ಸರ್ 1 ಕ್ವಿಂಟಲ್ 10 kg. ಇವತ್ತು ಏನಿಲ್ಲಪ್ಪ ಕಡಿಮೆ ಅಂದ್ರೆ 90 kg ಮಾಡ ತೆಗಿಬೋದು ಸರ್. 120 ಮಾಡ ತೆಗಿಬೋದು ಸರ್. ಈ ಬೆಳೆ ಚೆನ್ನಾಗಿ ಬಂದಿದೆ. ಇದು 1 ಕ್ವಿಂಟಲ್ ಮೇಲೆ. ಈಗ ನಿಮ್ಮ ಈ ಏನು ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗ್ ಅಲ್ಲಿ ಇಷ್ಟನ್ನು ಮಾತ್ರ ಸಾಕಾಗದು ಇಲ್ಲ ಸರ್. ಇದನ್ನ ಮೇಲೆ 3 ಸ್ಟೆಪ್ ಮಾಡಿದ್ರೆ, ಈ 3 ಸ್ಟೆಪ್ ಮಾಡಿದ್ರೆ ಮತ್ತೆ ಈಗ ಏನಿದೆ 2 ಸ್ಟೆಪ್ ಅಲ್ಲಿ 100 ಲಿಂಕ್ಸ್ ಇದೆ. ಇನ್ನು 2.5 ಸ್ಟೆಪ್ ಇದೆಯಲ್ಲ, ಇನ್ನು 2.5-300 ಲಿಂಕ್ಸ್ ಮಟ್ಟ ಇದೆ ಸರ್. 300 ಲಿಂಕ್ಸ್ ಮಟ್ಟನು ಸಾಕ್ಬಹುದು ಸರ್. ಓಕೆ. ಮೇಡಮ್, ಈಗ ಈ ಹುಳ ನೀವು ತರ್ತಿರಲ್ಲ, ತಂದು ಇಲ್ಲಿ ಬಿಡ್ತೀರಿ. ತಂದು ಬಿಟ್ಟ ಮೇಲೆ ಇದು ಎಷ್ಟು ದಿನ ಆದ್ಮೇಲೆ ಇದರ ಒಂದು ಕೆಲಸ ಶುರು ಮಾಡ್ಕೊಳ್ತದೆ, ಗೂಡು ಕಟ್ಟುವಂತ ಕೆಲಸ? ಮತ್ತೆ ಈ ಬೆಳೆ ಕಂಪ್ಲೀಟ್ ಎಷ್ಟು ದಿನಕ್ಕೆ ನಮ್ಮ ಕೈಗೆ ಸಿಗುತ್ತೆ ಸರ್? ಈ ಬೆಳೆ ನಾವು ತಂದು ಇವತ್ತಿಗೆ 21 ದಿನ ಆಯ್ತ್ರಿ ಸರ್. 20 ದಿನ ಅಂದ್ರೆ ಈ ತರ ಆಗುತ್ತೆ. ಇದು ನೂಲ್ ಮೇಯೋದು 18 ದಿನ 19 ದಿನ ಮೇಯ್ತ್ರಿ ಸರ್. ಇದು 21 ದಿನಕ್ಕೆ ಈ ತರ ಇದೆ. 25 ದಿನ ಅಂದ್ರೆ ಲಾಸ್ಟ್ ಸರ್ ಈ ಬೆಳೆದು, ಅಂದ್ರೆ ರೆಡಿ ಆಗ್ಬಿಡುತ್ತೆ ನಾವು ಮಾರ್ಕೆಟಿಗೆ ಹೋಗೋದಕ್ಕೋಸ್ಕರ. ಸೊ ಸಣ್ಣ ಇರುವೆ ಇರುತ್ತಲ್ಲ ಸರ್, ಆ ತರ ಇರುತ್ತೆ ಈ ಹುಳಾರಿ ತಂದಾಗ. ಸೊ ಇವ್ನ ತಂದ ಮೇಲೆ ನಾವು 3.5 ದಿನ ಮೇಯ್ತ್ರಿ ಸರ್. ಅದು ಅಂದ್ರೆ 3.5 ದಿನ ಆದ್ಮೇಲೆ ಮತ್ತೆ ವಾಪಸ್ 3ನೇ ಜ್ವರಕ್ಕೆ ಹೋಗುತ್ರಿ. 3ನೇ ಜ್ವರಕ್ಕೆ ಹೋದಂದ್ರೆ ಅಂದ್ರೆ 3 ಮೇವು ಅಂದ್ರೆ 1.5 ದಿನ ಏನು ತಿಂಗಿಲ್ಲ. ಸುಮ್ಮನೆ ಗೋಲ್ ಮಾಡ್ಕೊಂಡು ಸುಮ್ಮನೆ ಕೂತ್ಬಿಡ್ತೀರಿ. ಅದು 1.5 ದಿನ ಆಫ್ಟರ್ ಆದ್ಮೇಲೆ ಮತ್ತೆ ರಿಸೀವ್ ಆಗುತ್ತೆ ಜ್ವರಕ್ಕೆ. 4ನೇ ಜ್ವರ ಸೆಟ್ ಅಂದ್ರೆ 4ನೇ ಜ್ವರ ಹೇಳುತ್ತೆ. ಎದ್ದ ಮೇಲೆ ಅವಾಗ ಮತ್ತೆ 3.5 ದಿನ ಮೇಯುತ್ತ. 3.5 ದಿನ ಮೇಯ್ದು ಮತ್ತೆ ಆಮೇಲೆ ಆಫ್ಟರ್ ಮತ್ತೆ 4ನೇ ಜ್ವರಕ್ಕೆ ಹೋಗುತ್ತೆ. 4ನೇ ಜ್ವರಕ್ಕೆ ಹೋಯ್ತಂತೆ ಅಂದ್ರೆ ಅವಾಗ 2 ದಿನ ಕೊಡುತ್ರಿ ಸರ್. ಅಂದ್ರೆ 4 ಮೇವು ತಪ್ಪಿಸ್ತೀವಿ. 3 ಮೇವು 4 ಮೇವು ತಪ್ಪಿಸ್ತೀವಿ ಕ್ಲೈಮೇಟಿನ ಮೇಲೆ. ಸೊ ಅದು ಆದ್ಮೇಲೆ ಏನಿಲ್ಲ 7 ದಿನ ಅಥವಾ ಅಂದ್ರೆ 15 ಇಲ್ಲ 14 ಮೇವಿಗೆ ಚಂದ್ರ ನೂಲ್ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಎಲ್ಲ ಬಿಡೋ ಕಾಣ್ತಿರುತ್ತೆ ನಿಮಗ. ಸೊ ಈ ತರ ನೂಲ್ ಬಿಡಕ್ ಸ್ಟಾರ್ಟ್ ಆಗುತ್ತೆ. ನೂಲ್ ಬಿಡಕ್ ಸ್ಟಾರ್ಟ್ ಆದ್ಮೇಲೆ ಕಂಪ್ಲೀಟ್ ಮೇಯ್ಸೋದೇನು ಸೊಪ್ಪು ಹಾಕೊಂಡು ನಾವು 18 ದಿನ ಅಷ್ಟೇ ಸೊಪ್ಪು ಹಾಕ್ತಿವಿ. 18 ದಿನ ಇಲ್ಲ ತಂಪು ವಾತಾವರಣ ಇದ್ರೆ ಲಾಸ್ಟ್ 19 ದಿನ ಮುಗೀತು ಸರ್. ಆಮೇಲೆ ಕಂಪ್ಲೀಟ್ 25 ದಿನ ಅಂತ ಅಂದ್ರ ನಾವು ಮಾರ್ಕೆಟಿಗೆ ಹೋಗಿ ಈ ತರ ಗೂಡು ಏನ್ ಕಾಣ್ತವಲ್ಲ, ಈ ತರ ಗೂಡು ರೆಡಿ ಆಗಿರುತ್ತೆ ಸರ್. ಮೇಡಮ್, ಈಗ ಇದು ಸಾಕಾಣಿಕೆ ಎಲ್ಲ ಓಕೆ, ಬಟ್ ಎಲ್ಲಾ ಕೃಷಿನಲ್ಲೂ ಈ ರೋಗ ಬಾಧೆ ಅನ್ನೋದು ರೈತರನ್ನ ಹಿಪ್ಪೆ ಮಾಡಿ ಹಾಕ್ತಾ ಇದೆ. ಆದ್ರೆ ಈ ರೇಷ್ಮೆ ಕೃಷಿ ಅನ್ನುವಾಗ ಇದಕ್ಕೇನಾದ್ರು ತಡಿಲಾಕ್ಕೆ ಆಗದಿರುವಂತ ಒಂದು ಕಾಯಿಲೆಗಳೇನಾದ್ರು ಬರ್ತಾವ? ಹಾ ಸರ್, ಇದಕ್ಕೂ ಇದಾವ್ರಿ ಸರ್. ಅಂದ್ರೆ ಹಾಲ್ ರೋಗ ಅಂತ ಆಲ್ಮೋಸ್ಟ್ ಎಲ್ಲಾ ರೈತರಿಗೆ ಕಾಡೋದೇ ಹಾಲ್ ರೋಗ ಅಂತ ಕಾಡತ್ ಸರ್. ಹಾಲ್ ರೋಗ ಮತ್ತೆ ಸೊಪ್ಪೆ ರೋಗ ಅಂತ ಬರ್ತ್ರಿ ಸರ್. ಮತ್ತೆ ಏನಾದ್ರು ತಪ್ಪಲಲ್ಲಿ ವೇರಿಯೇಷನ್ ಆದ್ರೆ ಪಾಯ್ಸನ್ ಅಂತ ಹೇಳಿ ಸರ್. ಸೊ ಹುಳ ಫುಲ್ ಎಲ್ಲಾ ಮೇಯ್ತಿರುತ್ತೆ ಸರ್. ಏನೂ ಆಗ್ತಿರಂಗಿಲ್ಲ ಫಸ್ಟ್ ಸ್ಟಾರ್ಟಿಂಗ್. ಲಾಸ್ಟ್ ಈ ತರ ಏನ್ ಚಂದ್ರಕಿಟ್ಟವಲ್ಲ, ಈ ತರ ಚಂದ್ರಕಿಟ್ಟ ಮೇಲೆ ಸೊ ಮೇಲೆ ಬಂದ ಕರ್ರ ಸತ್ ಬಿಡ್ರಿ ಸರ್ ಹುಳ ರೀ. ಹಾಲ್ ರೋಗ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿ ಕಾಣೋದೇನೈತ್ರಿ ಹಾಲ್ ರೋಗ ಮತ್ತೆ ಸೊಪ್ಪೆ ರೋಗ ಅಷ್ಟೇ ಸರ್. ನಮ್ ಇಲ್ಲಿ ಬಿಟ್ರೆ ಪಾಲ್ಸ ಅಂದ್ರೆ ಆಜು ಬಾಜು ಹೊಲದಲ್ಲೆಲ್ಲ ಸ್ವಲ್ಪ ಎಣ್ಣೆ ಪಣ್ಣೆ ಹೊಡೆದಿರುತ್ತಲ್ಲ, ಸೊ ಅದೇನಾದ್ರು ಧೂಳಕ್ಕೆ ಬಂದು ಕೂತ್ರ ಮಾಡಿದ್ರ ಸೊ ಹಂಗಾಗಿ ಬರೋದೇ ಇವ 3 ನಮ್ಗೆ ಆಲ್ಮೋಸ್ಟ್ ಕಾಣೋದೇ ಈ ತರ ಸರ್. ಒಂದಿನ ಸುಣ್ಕಟ್ ರೋಗ ಅಂತ ಅದೊಂದು ಬರುತ್ತೆ ಸರ್. ಎಲ್ಲೋ ಒಂದು ಈ ತರ ಇಲ್ಲಿ ಹುಳ ಫುಲ್ ಸುಮ್ನೆ ಸೇಮ್ ಸುಣ್ಣ ಇರುತ್ತಲ್ಲ, ಸೊ ಒಂಥರ ಒಣಗಿ ಜೊತೆ ಕಾಣಬಿಡುತ್ತೆ, ಆಗ್ಬಿಡುತ್ತೆ. ಈ ತರ ಆಗಿರ ಸರ್. ಎಲ್ಲೋ ಒಂದು ಆಲ್ಮೋಸ್ಟ್ ಕಡಿಮೆ. ಬಟ್ ಈ ಬೆಳೆಗೆ ಯಾವ ರೋಗನೂ ಬಂದಿಲ್ಲ ಸರ್. ಈ ಬೆಳೆಗೆ ಯಾವ್ದು ಬಂದಿಲ್ಲ ಸರ್. ಹಾಲು ಕಂಡಿಲ್ಲ, ಯಾವ್ದು ಕಂಡಿಲ್ಲ ರೀ ಸರ್. ಇದು ಚೆನ್ನಾಗಿ ಬಂದಿದೆ ಬೆಳೆ.
ಈಗ ಮೇಡಮ್ ಇದಕ್ಕೆ ಬರುವಂತ ರೋಗದ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಹಾ, ಆದ್ರೆ ಈ ರೋಗನ ತಡೆಗಟ್ಟಕ್ಕೆ ಏನಾದ್ರೂ ಔಷಧಿಗಳಿದ್ದಾವ, ಅದನ್ನ ಬಳಕೆ ಮಾಡೋದು ಹೇಗೆ? ಹಾ ಸರ್, ಇದಾವ್ರಿ. ಇದಕ್ಕೋಸ್ಕರನೇ ಇಲಾಖೆಯಿಂದ ನಮಗೆ ಕೊಡ್ತಾರೆ ಸರ್ ಫ್ರೀ ಆಗಿ. ಈ ತರ ರೋಗ ಬರೋ ಮುನ್ನೆಚ್ಚರಿಕೆಗೋಸ್ಕರ ನಾವೇನ್ ಮುರುಜರ ಹೋಗುತ್ತಲ್ಲ ಸರ್, ಮುರುಜರಕ್ಕೆ ಹೋಗಿ ಎದ್ದ ಮೇಲೆ ಸಂರಕ್ಷಕ ಅಂತ ಕೊಡ್ತೀರಿ ಸರ್. ಸಂರಕ್ಷಕ ಅಂತ ಕೊಡ್ತಾರ. ಸೊ ಅದನ್ನ ಮತ್ತೆ ವಿಜೇತ ಅಂತ ನಾವು ಹೊರಗಡೆ ತಗೋಬಹುದು. ಸೊ ಅದು ಜ್ವರದಿಂದ ಎದ್ದ ಮೇಲೆ ಅದನ್ನ ಇದ್ರ ಮೇಲೆ ಹುಳದ ಮೇಲೆ ಸಿಂಪಡಣೆ ಮಾಡ್ಬೇಕು ಸರ್. ಸಿಂಪಡಣೆ ಇಲ್ಲ ಸರ್, ಸುಮ್ಮನೆ ಬಟ್ಟೆಲಿ ಹಾಕಿ ಹಿಂಗ ಅಲ್ಗಡಿಸಿದ್ರೆ ಧೂಳು ಎಬ್ಬಿಸ್ಬೇಕು ಹೊಟ್ಟೆ ಹುಳದ ಮೇಲೆ. ಪ್ರತಿಯೊಂದು ಹುಳಕ್ಕೂ ಅದು ಸಿಡಿದಿರ್ಬೇಕು. ಸೊ ಆ ತರ ಸಿಂಪಡಿಸಿ ಮತ್ತೆ ಆಫ್ಟರ್ ಆದ್ಮೇಲೆ 30 ನಿಮಿಷ 60 ತಾಸು ಮೇಲೆ ಬಿಟ್ಟು ಆಮೇಲೆ ಹುಳು ನಾವು ಏನು 400 ಪಾಸ್ ಆಗಿರುತ್ತೆ 3000 ಹಿಂಗೆ ಜ್ವರ ಕುಂತಿರ್ತಾವಲ್ಲ ಅವಾಗ ಸ್ವಲ್ಪ ಹೊತ್ತಂದು ಹಾಕ್ತಿವಿ ಸರ್. ಇದು ಆತು. ಇದಕ್ಕೇನು ಅಂದ್ರೆ ಸುಣ್ಕಟ್ಟು, ಹಾಲ್ ರೋಗ, ಸೊಪ್ಪೆ ರೋಗ ಇದೆ ಯಾವ ತರ ಈ ಮುನ್ನೆಚ್ಚರಿಕೆಗೋಸ್ಕರ ಇದನ್ನ ಮಾಡ್ತೀವಿ ಸರ್. ಮತ್ತೆ ಇದಾದ್ಮೇಲೆ ಅಂದ್ರೆ ಚೆನ್ನಾಗಿ ಮೇವು ತಿನ್ನೋದಕ್ಕೋಸ್ಕರ ಹುಳು ಮೇವು ತಿನ್ಬೇಕು, ಯಾವ್ದು ರೋಗ ಬರಲಾರ್ದಂಗ ಅಂತ ಹೇಳಿ ಇವಾಗ ಪೋರ್ಟ್ ಅಂತ ಬರುತ್ತೆ, ರೆಕ್ಸೋ ಅಂತ ಬರುತ್ತೆ ಸರ್. ಸೊ ಅವೆಲ್ಲಾನು ಪ್ರತಿದಿನ ಮುಂಜಾನೆ ಸುಣ್ಣ ಸಿಂಪಡಣೆ ಮಾಡ್ತಿರ್ತೇವಲ್ಲ, ಅಂದ್ರೆ ಬೆಡ್ ಯಾವುದೇ ಸೋಂಕಿನಿಂದ ಇದಾಗಬಾರ್ದು ಅಂತೇಳಿ ಪ್ರತಿದಿನ ಬೆಳಿಗ್ಗೆ ಸೊಪ್ಪು ಹಾಕಿ ಮುಂಚೆಗೆ ನಾವು ಸುಮ್ಮನೆ ಸಿಂಪಡಣೆ ಮಾಡ್ತೇವೆ ಸರ್. ಇದಕ್ಕೆ ಸೊ ಬಟ್ಟೆ ಕಟ್ಟೋದು ಆಗ್ಲಿ ದೊಡ್ಡವಾದ್ಮೇಲೆ ಹಿಂಗ್ ಸುಮ್ಮನೆ ಕೈಲಿ ಉಪ್ಪು ಅಂತ ಹೋಗ್ತಿರ್ತೇವೆ ಸರ್. ಇದು ಆದ್ಮೇಲೆ ಅದ್ರೊಳಗಡೆ ಮಿಕ್ಸ್ ಮಾಡಿ ರೆಕ್ಸೋ ಇಲ್ಲ ಪೋರ್ಟ್ ಒಂದಿನ ರೆಕ್ಸೋ ಒಂದಿನ ಈ ತರ ಹೊಡಿತೀವಿ ಸರ್. ಇದಾದ್ಮೇಲೆ ಕಂಟ್ರೋಲ್ ಆಗ್ಲಿಲ್ಲ, ಸೊ ಮತ್ತೆ ಏನ್ ಮಾಡ್ಬೇಕಪ್ಪ ಅಂತ ಬರ್ಸಿರುತ್ತೆ ಒಂದ್ಸಲಿ ಹಾಲ್ ರೋಗ, ಅವಾಗ ನೆಲಗೇರಿ ಎಣ್ಣೆ ಸಿಗುತ್ತೆ. ಅದನ್ನ ಅಕ್ಕಿ ಒಳಗಡೆ ಒಂದೆರಡು ನೆಲಗೇರಿ ಎಣ್ಣೆ, ನೀಲಗಿರಿ ಅಂತ ಬರುತ್ತೆ, ನೀಲಗಿರಿ ಅಂತ ಬರುತ್ತೆ ಸರ್. ನೀಲಗಿರಿ ಅಂತ ಬರುತ್ತೆ. ಈ ಫಾರ್ಮಸಿ ಎಲ್ಲ ಸಿಗುತ್ತೆ ಒಂದು ಟ್ಯೂಬ್ ಇರೋ ಸಣ್ಣ ಟ್ಯೂಬ್. ಸೊ ಅದನ್ನ ಏನಂತಲ್ಲ ಅಕ್ಕಿಲಿ 1-2-3 kg ಅಕ್ಕಿಲಿ 1 ಟ್ಯೂಬ್ 2 ಟ್ಯೂಬ್ ಹಾಕಿ ಅದನ್ನ ಸುಮ್ಮನೆ ನಾವು ಸೊಪ್ಪು ಹಾಕಿರ್ತೇವೆ ಹುಳಕ್ಕ. ಸೊಪ್ಪು ಹಾಕಾದ್ಮೇಲೆ ಉಗ್ಬಿಡ್ಬೇಕು ಸರ್. ಅದನ್ನ ಎಲ್ಲ ಪ್ರತಿಯೊಂದು ರಾಕಿ ಹುಳ ಇರತ್ತಲ್ಲ ಅದೆಲ್ಲ ಉಗ್ಬಿಟ್ರಂತೆ ಅಂದ್ರೆ ಅದು ಎಷ್ಟೋ ಬಹಳ ಕಂಟ್ರೋಲ್ ಆಗುತ್ತೆ ಸರ್ ಅದಕ್ಕೆ. ಓಕೆ ಮೇಡಮ್, ಈಗ ರೇಷ್ಮೆ ಕೃಷಿ ಅಂದ್ರೆ ಈ ಹುಳು ಸಾಕಾಣಿಕೆಗೆ ಒಂದ್ ಒಳ್ಳೆ ಬಿಲ್ಡಿಂಗ್ ಬೇಕೇ ಬೇಕು. ಒಂದು ಬಿಲ್ಡಿಂಗ್ ಬೇಕು, ಮತ್ತೆ ಅದಕ್ಕೆ ಬೇಕಾಗಿರೋ ಈ ರೀತಿ ಕೆಲವೆಲ್ಲ ಮೆಥಡ್ ಅನ್ನ ನೀವು ಉಪಯೋಗ ಮಾಡಿದಿರಿ, ಮತ್ತೆ ಈ ರೀತಿ ಮ್ಯಾಟ್ ಗಳನ್ನೆಲ್ಲ ಉಪಯೋಗ ಮಾಡಿದಿರಿ. ಟೋಟಲ್ ಈ ಒಂದು ಸಾಕಾಣಿಕೆ ಶುರು ಮಾಡ್ಬೇಕಂದ್ರೆ ಎಷ್ಟು ಖರ್ಚನ್ನ ಮಾಡ್ಬೇಕಾಗತ್ತೆ ರೈತರು? ನೀವು ಎಷ್ಟು ಖರ್ಚನ್ನ ಮಾಡಿ ಇದನ್ನ ಶುರು ಮಾಡಿದ್ರಿ? ಸರ್ ನಮ್ಮ ಈ ಬಿಲ್ಡಿಂಗ್ ಒಟ್ಟು ಟೋಟಲ್ ಆಗಿ 13 ಲಕ್ಷ ಹೋಗಿದೆ ಸರ್ ಇದು ಈ ಬಿಲ್ಡಿಂಗ್. ಸೊ ಈ ತರ ಇವನ್ನೆಲ್ಲ ನೆಲಗಿರಿ ಕಟ್ಟಿಗೆಯಿಂದ ಮಾಡ್ಕೊಂಡ್ರು ಸರ್. ಇದನ್ನ ಈ ಕಡೆ 5 ಸ್ಟೆಪ್ ಮಾಡ್ಸಿದೀವಿ, ಈ ಕಡೆ 5 ಸ್ಟೆಪ್ ಮಾಡ್ಸಿದೀವಿ. ಮತ್ತೆ ಈ ತರ ಹಗ್ಗ ಕಟ್ಟಿ ಇದಕ್ಕೆ ಸಪೋರ್ಟ್ ಆಗಿ ಅವರು ಅಂದ್ರೆ ನಾವು ದಾವಣಗೆರೆ ಕಡೆಯವ್ರು ಕಳ್ಸಿದ್ವಿ. ಸೊ ಅವ್ರು ಈ ತರ ಗ್ರಿಪ್ ಆಗ್ಬೇಕು, ಸೊಪ್ಪು ಹಾಕ್ತೇವಲ್ಲ ವೇಟ್ ಹಿಡಿಬೇಕು ಅನ್ನೋದಕ್ಕೋಸ್ಕರ ಈ ತರ ಜಗ್ಗಿದ್ರು ಏನೋ ಆಗ್ಲಾರ್ದಂಗೆ ಇದನ್ನ ಮಾಡ್ಕೊಂಡಿದೀವಿ. ಟೋಟಲ್ ನಾವ್ ಈ ಶೆಡ್ ನಲ್ಲಿ ಎಷ್ಟು ಬೆಳೆ ತೆಗಿಬೋದು ಅಂತಂದ್ರ ಈ ಕಡೆ ಇದೆ ಅಂತಂದ್ರ ಒಂದ್ 300 ಲಿಂಕ್ಸ್ ಇಲ್ಲಾಂದ್ರೆ 2.5 ಲಿಂಕ್ಸ್ ಬಿಟ್ಟು ಅದೇ 3 ಕ್ವಿಂಟಲ್ ಅಥವಾ 2.5 ಕ್ವಿಂಟಲ್ ಮಟನೂ ತೆಗಿಬೋದು ಸರ್ ಮಿನಿಮಮ್ ನಾವು ಒಂದ್ ತಿಂಗಳಿಗೆ. ಸೊ ಆ ತರ ರೆಡಿ ಮಾಡ್ಕೊಂಡಿದ್ದೀವಿ ಸರ್ ನಾವು ಇಲ್ಲಿ. ಈ 3 ಕ್ವಿಂಟಲ್ ಅಥವಾ 2 ಕ್ವಿಂಟಲ್ ಅಂತ ಅಂದ್ರೂ ಕೂಡ ಸರ್ ಈ ಶೆಡ್ ಅಲ್ಲಿ ಮಂತ್ಲಿ 25 ದಿನ ಅಂತ ಅಂದ್ರೆ ಒಂದು 3 ಲಕ್ಷ ಇಲ್ಲ ಬೇಡಪ್ಪ ಕಡಿಮೆ ಅಂತಂದ್ರು 2.5 ಲಕ್ಷ 2,80,000 ಆದ್ರೂ ನಾವು ತೆಗಿಬೋದು ಸರ್ ಈ ಶೆಡ್ ಅಲ್ಲಿ. ಈಗ ಮೇಡಮ್ ಈ ಮ್ಯಾಟ್ ನೋಡಿದೆ, ಈ ಮ್ಯಾಟ್ ಇಂಪಾರ್ಟೆಂಟ್ ಬೇಕೆ ಅನ್ಸುತ್ತೆ ಇದಕ್ಕೆ ಗೂಡು ಕಟ್ಟಕ್ಕೋಸ್ಕರ. ಈ ಮ್ಯಾಟಿಗೆ ನೀವು ಎಷ್ಟು ಎಕ್ಸ್ಪೆನ್ಸ್ ಮಾಡಿದಿರಿ ಸರ್? ನಾವು ಚಂದ್ರಿಕಿನ ಈ ರೇಷ್ಮೆ ಕೃಷಿಯಲ್ಲಿ ಮುಖ್ಯವಾಗಿ ಬೇಕು ಸರ್. ಯಾಕಂತ ಅಂದ್ರೆ ನಾವು ಏನ್ ನೂಲ್ ಬಿಡಕ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಬೇಕೇ ಬೇಕು ಸರ್. ಚಂದ್ರಿಕಿ ಹೊಚ್ತೀವಿ ಇದನ್ನೇನು ಈ ಸರ ಬೆಡ್ಡಿ ಮ್ಯಾಟ್ ಅಂದ್ರೆ ಈ ತರ ನೂಲ್ ಕಟ್ಟುತ್ತೆ ಸರ್, ಗೂಡ್ ರೆಡಿ ಆಗತ್ತೆ. ಸೊ ಇದು ಒಂದ್ ಚಂದ್ರಿಕಿಗೆ 80 ರೂಪಾಯಿ ಬೀಳ್ತಾರೆ. ಇದು ನಾವು ಮಾಡ್ಕೊಂಡಿರೋ ಶೆಡ್ಡಿಗೆ ಒಂದಿನ 300 ಇಲ್ಲ 300 ಚಂದ್ರಿಕಿ ಬೇಕು ಸರ್. ಇದು ನಾವು ಪ್ರೆಸೆಂಟ್ ಇವಾಗ ಇಟ್ಟರೆ 4 ರಾಕಿ ಹಾಕಿದವಲ್ಲ ಇದು 150 ಚಂದ್ರಿಕಿ ಹೊಚ್ಚಿದೆ ಸರ್. ಈ ತರ ನಮ್ಮ ಹತ್ರ ಒಂದು 300 ಚಂದ್ರಿಕಿ ಇದೆ ಸರ್. ಟೋಟಲ್ ಆಗಿ ಒಂದು 24-25 ಸಾವಿರದ ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್ ಈ ಚಂದ್ರಿಕಿಗೋಸ್ಕರ. ಸ್ನೇಹಿತರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಒಂದು ರೇಷ್ಮೆ ಗೂಡನ್ನ. ಈಗ ಮೇಡಮ್ ಅವರು ತುಂಬಾ ಅವರು ಅನುಭವಿಸಿರುವಂತ ವಿಚಾರಗಳನ್ನ ಹೇಳಿದ್ರು, ಅವ್ರ ಅನುಭವದ ಮಾತುಗಳನ್ನ ಹೇಳಿದ್ರು. ನಾವೀಗ ನೋಡ್ತಾ ಇದ್ದೀವಿ ಈ ಒಂದು ಬಿಲ್ಡಿಂಗ್ ಅವರು 13 ಲಕ್ಷ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಜೊತೆಗೆ 2 ಭಾಗದಲ್ಲಿ ಕಟ್ಟಿಗೆಯನ್ನು ಉಪಯೋಗಿಸಿ ಈ ಕಡೆ 5 ಸ್ಟೆಪ್ ಈ ಕಡೆ 5 ಸ್ಟೆಪ್ ಅನ್ನ ಮಾಡಿದ್ದಾರೆ. ಈ 5 ಸ್ಟೆಪ್ ಅಂದ್ರೆ 10 ಸ್ಟೆಪ್ ಇದೆ. ಈ 10 ಸ್ಟೆಪ್ ಅಲ್ಲಿ ಇದು 300 ಲಿಂಕ್ಸ್ ರೇಷ್ಮೆ ಹುಳುವನ್ನು ಸಾಕಾಣಿಕೆ ಮಾಡುವಂತ ಸಾಮರ್ಥ್ಯ ಹೊಂದಿರುವಂತ ಘಟಕ. ಈ 300 ಲಿಂಕ್ಸ್ ಅನ್ನ ಒಮ್ಮೆಲೆ ಇಲ್ಲಿ ಸಾಕಾಣಿಕೆ ಶುರು ಮಾಡಿದ್ರೆ ಇವರಿಗೆ 3 ಕ್ವಿಂಟಲ್ ಅಷ್ಟು ರೇಷ್ಮೆ ಗೂಡು ಸಿಗುತ್ತೆ. ಈ 3 ಕ್ವಿಂಟಲ್ ರೇಷ್ಮೆ ಗೂಡನ್ನ ಇವರು ಮಾರಾಟ ಮಾಡಿದ್ರೆ ಇವರಿಗೆ ಕನಿಷ್ಠ 25 ದಿನಕ್ಕೆ 3 ಲಕ್ಷ ರೂಪಾಯಿಗಳಷ್ಟು ಇವರು ಅರ್ನಿಂಗ್ ಅನ್ನ ಈ ಒಂದು ರೇಷ್ಮೆ ಕೃಷಿಯಲ್ಲಿ ಇವರು ಮಾಡ್ತಾ ಇದ್ದಾರೆ. ಮೇಡಮ್, ಈಗ ರೇಷ್ಮೆ ಕೃಷಿಯಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಈ ರೇಷ್ಮೆ ಸೊಪ್ಪು ಅಲ್ವಾ ಇದು. ಇದಕ್ಕೆ ಬೆಡ್ ಹಾಕಕ್ಕೆ ಈ ರೇಷ್ಮೆ ಸೊಪ್ಪು ಬೇಕು. ಬೆಡ್ ಹಾಕಿದ್ಮೇಲೆ ಅದಕ್ಕೆ ತಿಂತದೆ ಇದು. ಇದನ್ನ ಎಲ್ಲಿ ರೆಡಿ ಮಾಡ್ಕೊಂಡಿದ್ದೀರಿ ನೀವು? ಈ ಟೋಟಲ್ ನಮ್ದು ಹೊಲ 3 ಎಕರೆ ಸರ್. 3 ಎಕರೆ ನಾವು ಕೃಷಿ ಈ ರೇಷ್ಮೆ ಗಿಡಗಳನ್ನ ನಾಟಿ ಮಾಡಿದ್ರಿ ಸರ್. ಈ ಸೊಪ್ಪಿಗೆ ಇಲ್ಲೇ ನಾಟಿ ಮಾಡ್ಕೊಂಡಿದ್ದೀರಾ? ಹಾ ಸರ್. ಓಕೆ.
ಇದನ್ನ ಏನಂತಾರ ಡೈಲಿ ಅಂದ್ರೆ ಬೆಳಗ್ಗೆ ಇಷ್ಟು ಸಾಯಂಕಾಲ ಇಷ್ಟು ಅಂತ ಅದು ಕಟ್ ಮಾಡ್ಕೊಂಡು 15 ದಿನವರೆಗೆ ಮೇಯಿಸ್ತೀವಿ ಸರ್ ನಾನು ತಗೊಂಡೋಗಿ. ಓಕೆ. ಹಾ ಸರ್. ಸರ್ ಇದು ನಾವು ಇದರಲ್ಲಿ ಸಾಲ ನಡುಗ ಮಧ್ಯದಲ್ಲಿ ಉದ್ದು, ಶೇಂಗಾ ಇಲ್ಲ ಮಡಕಿ ಈ ತರ ಎಲ್ಲದನ್ನು ಬೆಳ್ಕೊಂತೀವಿ ಸರ್. ಇದರಿಂದ ಒಳ್ಳೆ ಇನ್ಕಮ್ ಅಲ್ಲ? ಒಳ್ಳೆ ಇನ್ಕಮ್ ಇದ್ರಿ ಸರ್. ಉದ್ದಲ್ಲಿ ಇವಾಗ ಅಂತಂದ್ರೆ ಚೆನ್ನಾಗಿ ಬರುತ್ತೆ ಸರ್. ಅದು ರೀ ಉದ್ದು, ಹೆಸರು, ಶೇಂಗಾ ಪ್ರತಿ ಸಲ ಈ ತರ ಹಾಕೊಂಡಿವಿ ಸರ್ ನಾವು. ಮೇಡಮ್ ನೀವು ಕುದುರೆ ಮೆಂತೆ ಬೆಳೆದಿನ ಅಂತ ಹೇಳಿದ್ರಿ. ಹಾ ಸರ್. ಇದೇನದು ಕುದುರೆ ಮೆಂತೆ ಗಿಡ? ಇದೆ ಸರ್, ಕುದುರೆ ಮೆಂತೆ ಸರ್ ಇದು. ಅಂದ್ರೆ ನಾವು ಮುಂಗಾರಿ ತೆಗೆದು ಹಿಂಗಾರಿ ಹಾಕ್ತೇವೆ ಸರ್ ಇದನ್ನ. ಈ ಸರಿ ಬೆಳಿ ಸ್ವಲ್ಪ ಚೆನ್ನಾಗಿಲ್ಲ ಸರ್ ಇದು. ಇಲ್ಲ ಅಂದ್ರೆ ಶ್ರುತಿಗೆ ಆಲ್ರೆಡಿ ಒಂದ್ ಇಷ್ಟ ಹತ್ರ ಇರುತ್ತೆ ಸರ್ ಇದು. ಅದು ಸ್ವಲ್ಪ ಮಣ್ಣೆ ಸ್ವಲ್ಪ 15 ದಿನ ನೀರಿನ ಪ್ರಾಬ್ಲಮ್ ಆಗಿತ್ತು ನಮ್ದು. ಸೊ ಹಾಗಾಗಿ ಈ ಸರಿ ಸರಿಯಾಗಿ ಬೆಳೆದಿಲ್ಲ. ಆ ಕಡೆ ಎಲ್ಲ ಚೆನ್ನಾಗಿದೆ. ಇಲ್ಲಿ ಇನ್ನೂ ನೀರ್ ಇವಾಗ ಬರ್ತಾ ಇದೆ ಈ ಕಡೆಯಲ್ಲಿ. ಓಕೆ. ಇದು ಎಷ್ಟು ತಿಂಗಳ ಬೆಳೆ ಮೇಡಮ್ ಇದು? ಸರ್ ಇದು 25 ದಿನ ಬಂದ್ಬಿಡುತ್ತೆ. 25 ದಿನ ಒಂದ್ ತಿಂಗಳು. ಒಂದ್ ತಿಂಗಳ ಬಂದ್ ಸರ್ ಕಟ್ ಮಾಡ್ಬಿಡೋದು ಇದನ್ನ. ಮತ್ತೆ ವಾಪಸ್ ಮತ್ತೆ ಬರುತ್ತೆ ಸರ್ ತಿರ್ಗಾ. ಎಷ್ಟು ಹಾಕಿದಿರಿ ಇದು? ಇದು 4 ಕೂರ್ಗೆ ಇದೆ. 4 ಎಕರೆ ಇದೆ ಸರ್. 4 ಎಕರೆ ಒಂದು ಕೂರ್ಗೆ ಇದೆ. 4 ಎಕರೆ ಅಂದ್ರೆ ಒಂದು ಕೂರ್ಗೆ ಸರ್. ಒಂದ್ ಎಕರೆಗೆ ಎಷ್ಟು ಬೆಳೆ ಬರ್ತದೆ ಮತ್ತೆ ಏನ್ ರೇಟ್ ಸಿಗ್ತದೆ ಇದಕ್ಕೆ? ಸರ್ ಇದು 1 ಕ್ವಿಂಟಲ್ 2800 ಆಗುತ್ತೆ ಸರ್. 1 ಕೆಜಿ 28 ರೂಪಾಯಿ ಕೆಜಿ ಆಗುತ್ತೆ ಸರ್. ಇದು 1 ಎಕರೆಯಲ್ಲಿ ಏನಿಲ್ಲಪ್ಪ ಅದು ಕಡಿಮೆ ಅಂತ ಅಂದ್ರೂ 8-9 ಕೆಜಿ ಕ್ವಿಂಟಲ್ ಇಲ್ಲ 10 ಕ್ವಿಂಟಲ್ ಮಾಡ ತೆಗಿಬೋದು ಸರ್ ಅವರೇಜ್ ಇದರಲ್ಲಿ. ಎರಡನೇ ಬೆಳೆ ಎಲ್ಲ 3ನೇ ಬೆಳೆ ಎಲ್ಲ ಸರ್ 12 ಕ್ವಿಂಟಲ್ ಮಟ್ಟ ತೆಗ್ದಿವಿ ಸರ್ ನಾವು. 1 ಎಕರೆ 10 ಕ್ವಿಂಟಲ್ ವರೆಗೆ ಬರ್ತದೆ. ಹಾ ಸರ್. ಅಂದ್ರೆ ಈಗ ನಿಮ್ದು ಒಂದು ಕೂರ್ಗೆ ಇದೆ, 4 ಎಕರೆ ಇದಾವೆ. ಹಾ ಸರ್. 40 ಕ್ವಿಂಟಲ್. 40 ಕ್ವಿಂಟಲ್ ಮೇಲೆ ಆಗಿದೆ ಸರ್. 25 ದಿನಕ್ಕೆ 40 ಕ್ವಿಂಟಲ್ ಈ ಬೆಳೆನ ಬೆಳಿತೀರ ನೀವು. 3000 ರೂಪಾಯಿ ಸಿಕ್ಕಿದ್ರು ಯಾವ ರೇಂಜಿಗೆ ಹೋಯ್ತು? ಅಲೆಗದಲ್ಲಿ ಇದು ಬಂಗಾರದ ಹೂ ಇದು. ಬಂಗಾರ ಸರ್ ನಾವು ಇದು ಬಂಗಾರ ಸರ್ ರೈತರಿಗೆ. ಗೋಲ್ಡನ್ ಫ್ಲವರ್ ಇದು. ಹಾ ಸರ್. ಆಕ್ಚುಲಿ ಹಾ ಸರ್. ಬಹಳ ಚೆನ್ನಾಗಿದೆ ಅಲೆಗದಲ್ಲಿ. ಈ ಸರಿ ಇನ್ನು ಬೆಳೆ ಅಷ್ಟೊಂದು ಸರಿಯಾಗಿಲ್ಲ ಸರ್. ಇಲ್ಲಾಂದ್ರೆ ಫುಲ್ ಇನ್ನು ಮಸ್ತ್ ಬರ್ತದೆ ಸರ್ ಈ ಬೆಳೆ. ಆ ಕಡೆ ಎಲ್ಲ ಕಾಣುತ್ತೆ ನಿಮಗ. ಸೊ ಬಹಳ ಚೆನ್ನಾಗಿ ಬರುತ್ತೆ ಸರ್ ಇದು. ನಮ್ಗೆ ಇಲ್ಲಿ ಈ ಭಾಗದ ರೈತರಿಗೆ ಇದೊಂಥರ ನಮಗೆ ಬಂಗಾರದ ಬೆಳೆ ಅನ್ನಂಗ ಸರ್ ಇಲ್ಲಿ. ಅಂದ್ರೆ ತಿಂಗಳ ಅರ್ನ್ ಮಾಡ್ಬೋದಲ್ರಿ ಸರ್. ಸೊ ಬೈಬ್ಯಾಕ್ ಒಂದಿದೆ. ಸೊ ಎಲ್ಲಾ ಪ್ಯಾಕ್ ಮಾಡಿ ಮಿಷಿನ್ ಹಾಕಿ ಸ್ವಲ್ಪ ಇದ್ರದ್ದು ಕೆಲಸ ಇದೆ ಸರ್. ಕಷ್ಟ ಆಗೋದ್ ಕೆಲಸ ಯಾವ್ದೂ ಇಲ್ಲ. ಸೊ ಕಷ್ಟಪಟ್ಟರು 100% ನಮ್ಗೆ ರಿಸಲ್ಟ್ ಅಂಕರ್ ಇದೆ. ಸೊ ರೈತರಿಗೆ ಒಂಥರ ಇದು ನಮ್ಮ ಭಾಗದಲ್ಲಿ ಅನ್ನಕ್ಕೆ ಕೊರತೆ ಇಲ್ಲ ಸರ್ ಇದನ್ನ ಹಾಕಿದವ್ರಿಗೆ. ಕುದುರೆ ಮೆಂತೆ ಅನ್ನೋ ಈ ಒಂದು ಸೊಪ್ಪಿನ ಬೆಳೆ ಇದೆಯಲ್ಲ, ಇದು ಒಳ್ಳೆ ಗೋಲ್ಡನ್ ಬೆಳೆ. ಯಾಕೆಂದ್ರೆ 1 ಎಕರೆಗೆ ಈ ಬೆಳೆ 25 ದಿನಕ್ಕೆ 10 ಕ್ವಿಂಟಲ್ ಬರ್ತಾ ಇದೆ. ಅಂದ್ರೆ ಇವರು ಒಂದು ಕೂರ್ಗಿ 4 ಎಕರೆನಲ್ಲಿ ಹಾಕಿದರೆ 40 ಕ್ವಿಂಟಲ್ ಆಯ್ತು. ಸಾಮಾನ್ಯ ಬರೀ 25 ದಿನಕ್ಕೆ ಈ 4 ಎಕರೆಯಿಂದ ಇವರು 1,20,000 ರೂಪಾಯಿ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಸಾಮಾನ್ಯ ಮ್ಯಾಕ್ಸಿಮಮ್ ರೇಟ್ ಆಸ್ಪಾಸಲ್ಲಿ ಇರ್ತದಂತೆ. 2,800ರಿಂದ 3,000 ರೂಪಾಯಿ ರೇಂಜ್ ಅಲ್ಲಿ ಈ ರೇಟ್ ಸಿಗ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ರೈತರಿಗೆ ಇದೊಂದು ವರ ಅಂತ ಹೇಳ್ಬೋದು ಈ ಒಂದು ಬೆಳೆಯನ್ನ ಮಾಡೋರಿಗೆ. ಸುಮ್ನೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋ ಬದಲು ಈ 4 ಎಕರೆ 3 ಎಕರೆ ಜಮೀನು ಇದ್ದವ್ರು ಈ ರೀತಿ ಒಂದು ಬೆಳೆ ಹಾಕೊಂಡ್ಬಿಟ್ರೆ ಮಂತ್ಲಿ 1,00,000 ರೂಪಾಯಿ ಅರ್ನ್ ಮಾಡ್ಬೋದು. ಕೆಲವರು ಹೇಳ್ತೀವಲ್ಲ ನಾವು ಒಂದು ಮಾತು, ನೌಕರಿ ಚೌಕರಿ ಅನ್ನೋ ಮಾತು. ನಿಜವಾಗ್ಲೂ ಇಂಥ ಒಂದು ಕೃಷಿಯನ್ನ ಮಾಡಿದಾಗ ಆ ನೌಕರಿ ಚೌಕರಿಯನ್ನು ಮಾತ್ರ 100% ನಿಜ ಆಗುತ್ತೆ. ಮೇಡಮ್ ಇದು ವರ್ಷ ಪೂರ್ತಿ ನೀವು 25 ದಿನಕ್ಕೆ ಬ್ಯಾಚ್ ವೈಸ್ ಬೆಳಿತಾ ಇರ್ತೀರಾ? ವರ್ಷ ಪೂರ್ತಿ ಅಂತಲ್ಲ ಸರ್, ವರ್ಷದಲ್ಲಿ ಬರೋ ಸರ್. ಸ್ವಲ್ಪ ಇಳುವರಿ ಏನ್ ಕಾಣ್ತಿದೆಯಲ್ಲ ಮಳೆಗಾಲದಲ್ಲಿ ಈ ತರ ಕಡಿಮೆ ಆಗುತ್ತೆ ಸರ್. ಸೊ ಬೇಸಿಗೆ ಟೈಮ್ ಅಂದ್ರೆ ಮಹಾನವಮಿ ಮಾಡಿ ಹಾಕಿದ್ವಿ ಸರ್ ನಾವು, ಅವಾಗ ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ಜೂನ್ ಕತ್ತ ತೆಗೆದ್ಬಿಡ್ಬೇಕು ಸರ್. ಆಲ್ಮೋಸ್ಟ್ ನಮ್ ಕಡೆ ಎಲ್ಲ ಜೂನ್ ತೆಗೆದ್ಬಿಡ್ತಾರ. ಸೊ ನಾವು ಇರ್ಲಿ ಅಂತ ಹೇಳಿ ಇಟ್ಕೊಂಡಿವಿ ಸರ್ ಇವಾಗ ಇದನ್ನ. ಮೇಡಮ್ ಈ ಒಂದು ಹೂವಿಗೆ ಅಂದ್ರೆ ಈ ಗಿಡಕ್ಕೆ ವರ್ಷ ಪೂರ್ತಿ ಅದೇ ತರ ರೇಟ್ ಇರೋದಕ್ಕೆ ಹೇಗ್ ಸಾಧ್ಯ ಇದಕ್ಕೆ? ಸರ್ ಇದು ಎನಿಮಲ್ ಫುಡ್ ಒಂದೊಂದು ಕಂಪ್ನಿ ಹೋಗುದು ಸರ್. ಇದ್ರದ್ದು ಒಟ್ಟ ಅಮೌಂಟ್ ಕಡಿಮೆ ಆಗ್ಲಿ ಹೆಚ್ಚಾಗ್ಲಿ ಆತರ ರೇಟ್ ಏನೋ ಇಲ್ಲ ಸರ್. ರೇಟ್ ಏನಿರುತ್ತಲ್ಲ ಒಂದೇ ಫಿಕ್ಸ್ ರೇಟ್ ಸರ್. ಇದು ಎನಿಮಲ್ ಫುಡ್ ಹೋಗೋದಕ್ಕೋಸ್ಕರ ಒಂದು ಕಂಪ್ನಿ ಟೈಪ್ ಇರುತ್ತಲ್ಲ. ಸೊ ಹಾಗಾಗಿ ನಮ್ಗೆ ಬೆಲೆ ಇದ್ರೊಳಗೆ ಯಾವುದೇ ವ್ಯತ್ಯಾಸ ಇರಂಗಿಲ್ಲ ಸರ್. ಸೊ ಎನಿ ಟೈಮ್ ಒಂದೇ ಬೆಲೆ ಇರುತ್ತೆ ಸರ್. ಇಯರ್ಲಿ ಅಷ್ಟೇ ಸ್ವಲ್ಪ ನಾವು ಕಂಪ್ನಿಯವ್ರಿಗೆ ಸ್ವಲ್ಪ ಹೇಳ್ಕೊಂಡು ಸ್ವಲ್ಪ ಏನು ಡಿಮ್ಯಾಂಡ್ ಇಟ್ಟಿದ್ರೆ ಅಷ್ಟೇ ಸ್ವಲ್ಪ 100-200 ರೂಪಾಯಿ ಅಷ್ಟೇ ಹೆಚ್ಚಿಗೆ ಹಿಂಗ್ ಮಾಡ್ತೇವೆ ಸರ್. ಸ್ನೇಹಿತರೆ, ಈಗಾಗಲೇ ಈ ಒಂದು ರೇಷ್ಮೆ ಕೃಷಿ ಮತ್ತೆ ಈ ಕುದುರೆ ಮೆಂತೆ ಸೊಪ್ಪನ್ನು ಬೆಳೆದಿರುವಂತದ್ದು ನೀವೆಲ್ಲ ನೋಡಿದ್ರಿ. ಇದಕ್ಕೆಲ್ಲ ಕಾರಣಕರ್ತರು ಇವರ ತಾಯಿಯವರು ಶಿವಲೀಲಾ ಹಿತ್ಲಮನೆಯವರು. ಅವರಿಗೆ ಸ್ಟಾರ್ ದಿನ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತಾ ಇಷ್ಟೊತ್ತು ನಮಗೆಲ್ಲಾ ವಿಷಯಗಳನ್ನು ತಿಳಿಸ್ಕೊಟ್ಟಂತ ಅವರ ಮಗಳು ಶ್ವೇತಾ ಹಿತ್ಲಮನೆಯವರಿಗೂ ಸಮಸ್ತ ರೈತ ಬಾಂಧವರ ಪರವಾಗಿ ಸ್ಟಾರ್ ದಿನ ಚಾನೆಲ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತಾ. ಥ್ಯಾಂಕ್ ಯು ಸರ್.